ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳ ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಕಲಿಯಿರುವಂತಹ ಸೇವಕರ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿಲ್ಲ. ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ಅದನ್ನು ಮುಂದೆ ತಿಳಿಸ್ಕೊಡ್ತಾರೆ. ಮತ್ತು ಇದಕ್ಕೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ, ಇದಕ್ಕೆ ಪುರುಷರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಜೊತೆಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅರ್ಜಿಯನ್ನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ಇನ್ನೊಂದು ನೋಡ್ರಿ, ಇದಕ್ಕೆ ಜಸ್ಟ್ 10ನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ನೇರ ನೇಮಕಾತಿ ಇರ್ತೈತಿ. ಅದನ್ನು ನೀವು ಒಂದೊಂದಾಗಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಚಾನಲ್ ಫಸ್ಟ್ ಟೈಮ್ ಮಾಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಸಿಗ್ತಿರ್ತೈತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದನ್ನ ಸ್ಕ್ರೀನ್ ಮೇಲೆ ತೋರ್ಸಾತ್ನು. ಇಲ್ಲಿ ಏನು ಕೊಟ್ಟಾರಂದ್ರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಚಾಮರಾಜನಗರ ಅಂತ ಕೊಟ್ಟಿರ್ತಾರೆ. ಇಲ್ಲಿ ವಿಷಯ ಏನು ಕೊಟ್ಟಾರಂದ್ರೆ, ಚಾಮರಾಜನಗರ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಸೇವಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. ಅಂದರೆ ಯಾವ ಪೋಸ್ಟ್? ಸೇವಕ ಪೋಸ್ಟ್ ಖಾಲಿ ಇದ್ದಿರ್ತೈತಿ. ಇಲ್ಲಿ ಸೇವಕ ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೀತಾರೆ. ಟೋಟಲಾಗಿ ಎಷ್ಟು ಅಂದರೆ 13 ವೇಕೆನ್ಸಿ. ಟೋಟಲಾಗಿ 13 ವೇಕೆನ್ಸಿ. ಮತ್ತು ಇನ್ನೊಂದು ಏನು ಹೇಳೋದಪ್ಪ ಅಂತಂದ್ರೆ, 13 ವೇಕೆನ್ಸಿ ಅದಾವ ಅಂತೇಳಿ ಅಪ್ಲಿಕೇಶನ್ ಹಾಕೋದು ಬಿಡಬೇಡ್ರಿ. ಯಾಕಂದ್ರೆ ಹಿಂಗೆ ತಿಳ್ಕೊಂಡ್ರೆ ಕೆಲವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಂಗಿಲ್ಲ. ಇವೇನ ಕಡಿಮೆ ವೇಕೆನ್ಸಿ ಅದಾವ, ನಾವು ಅಪ್ಲಿಕೇಶನ್ ಹಾಕಿರಿ ನಾವೇನು ಸೆಲೆಕ್ಟ್ ಹಾಕಿವತ್ತು ಅಂತಿರ್ತೀರಿ. ಹಂಗೆ ಅನ್ಬೇಡ್ರಿ. ಯಾಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಯಾಕಂದ್ರೆ ನೇರ ನೇಮಕಾತಿ ಇರ್ತೈತಿ. ಇದಕ್ಕೆ ಜಸ್ಟ್ ನೇರ ನೇಮಕಾತಿ ಇರ್ತೈತಿ. ನಿಮ್ದು ಏನಾರ ಪರ್ಸೆಂಟೇಜ್ ಆಗೈತೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕಾಗಿ ಪ್ರತಿಯೊಂದು ಮತ್ತು GDS ವಿದ್ಯಾರ್ಥಿಗಳು ನಿಮ್ದು ಏನಾರ ಪರ್ಸೆಂಟೇಜ್ ಚಲೋ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಪೋಸ್ಟ್ ಆಫೀಸ್ಗಿಂತ ಸ್ಯಾಲ್ರಿ ಹೆಚ್ಚೈತಿ. ಇದಕ್ಕೆ ಪೋಸ್ಟ್ ಆಫೀಸ್ ದಿನ 12,000 20,000 ಒಳಗೆ ಐತದ. ಇದು ಸ್ಯಾಲ್ರಿ ಅದಕ್ಕಿಂತ ಹೆಚ್ಚೈತದ, ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ರಿ, ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 13/4/2026. ಇದು ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅದು ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಇದೇನೈತಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡ್ರಿ. ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ನೋಡ್ರಿ, 13/3/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಇನ್ನು ಕೆಲವೇ ದಿನದೊಳಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ 13/4/2026. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ ಅದಕ್ಕೆ ಒಂದು 3 ದಿನ ಕೊಟ್ಟಾರೆ, 16/4/2026. ಮತ್ತು ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಇದಕ್ಕೆ ಅಂಚೆ ಕಚೇರಿ ಮತ್ತು ಇನ್ಯಾವುದೇ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಅಪ್ಲೈ ಮೋಡ್ ಲಿಂಕನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದಿರ್ತೈತಿ. ಸ್ನೇಹಿತರೆ, ಸ್ಯಾಲ್ರಿ ಬಗ್ಗೆ ನೋಡಿರಿ, ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳು ಏನಂದರೆ, GDSದವ್ರದ್ದು ಏನಾದರೂ ಪರ್ಸೆಂಟೇಜ್ ಚಲೋ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಪೋಸ್ಟ್ ಆಫೀಸ್ಗೆ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ನಿಮ್ದು ಏನಾರ ಪರ್ಸೆಂಟೇಜ್ ಚಲೋ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದರೆ ಇಲ್ಲಿ ನೋಡಿರಿ, ಸ್ಯಾಲ್ರಿ ಪೋಸ್ಟ್ ಆಫೀಸ್ಗಿಂತ ಹೆಚ್ಚು ಸ್ಯಾಲ್ರಿ ಐತಿ. ಇಲ್ಲಿ ಸ್ಟಾರ್ಟಿಂಗನೇ 27,000 ರೂಪಾಯಿ ಐತಿ. ನಿಮಗೆ ಸ್ಟಾರ್ಟಿಂಗನೇ 27,000 ರೂಪಾಯಿ ಕೊಡ್ತಾರೆ. ಪೋಸ್ಟ್ ಆಫೀಸ್ ಐತಿ ಎಷ್ಟೈತಿ 12,000ದಿಂದ ಸ್ಟಾರ್ಟ್ ಆಕೈತಿ. ಇಲ್ಲಿ ನೋಡಿರಿ, ಸ್ಟಾರ್ಟಿಂಗನೇ 27,000 ರೂಪಾಯಿ ಇದಕ್ಕೆ ಸ್ಯಾಲ್ರಿಯನ್ನು ಕೊಡ್ತಿರ್ತಾರೆ. ಸೊ ಅದಕ್ಕಾಗಿ ಏನೈತಿ, ಪ್ರತಿಯೊಂದು GDS ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಚಲೋ ಯಾರ್ದಾಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ನೋಡಿರಿ, 27,000ದಿಂದ 46,675 ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಇದಿರ್ತೈತಿ. ಟೋಟಲಾಗಿ 13 ವೇಕೆನ್ಸಿಗಳು ಖಾಲಿದಾವೆ. ಇಲ್ಲಿ ಹುದ್ದೆಗಳು ನೋಡ್ರಿ, ಈಗ ಪರಿಶಿಷ್ಟ ಜಾತಿ ಇತರೊಳಗೆ 1 ವೇಕೆನ್ಸಿ ಖಾಲಿ ಐತಿ. ಸೊ ಅದೇ ರೀತಿಯಾಗಿ ಸಾಮಾನ್ಯ ವರ್ಗ ಕನ್ನಡ ಮಾಧ್ಯಮ ಇತರೊಳಗೆ 1 ವೇಕೆನ್ಸಿ, ಮತ್ತು ಪ್ರವರ್ಗ 2A ಇತರೊಳಗೆ 1 ವೇಕೆನ್ಸಿ, ಸಾಮಾನ್ಯ ವರ್ಗ ಮಹಿಳಾ ಅಭ್ಯರ್ಥಿಗಳಿಗೆ 1 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಗ್ರಾಮೀಣ ಇದರೊಳಗೆ 1 ವೇಕೆನ್ಸಿ, ಮತ್ತು ಸಾಮಾನ್ಯ ವರ್ಗ ಗ್ರಾಮೀಣ ಇದರೊಳಗೆ 1 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಪ್ರವರ್ಗ 3A ಗ್ರಾಮೀಣ ಇದರೊಳಗೆ 1 ವೇಕೆನ್ಸಿ, ಮತ್ತು ಸಾಮಾನ್ಯ ವರ್ಗ ಯೋಜನಾ ನಿರಾಶ್ರಿತರಿಗೆ 1 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ 1 ವೇಕೆನ್ಸಿ, ಸಾಮಾನ್ಯ ವರ್ಗ ಮಹಿಳೆಯರಿಗೆ 1 ವೇಕೆನ್ಸಿ, ಮತ್ತು ಪ್ರವರ್ಗ 2A ಮಹಿಳೆಯರಿಗೆ 1 ವೇಕೆನ್ಸಿ, ಮತ್ತು ಸಾಮಾನ್ಯ ವರ್ಗ ಇತರೊಳಗೆ 1 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಪ್ರವರ್ಗ 1 ಅಂಗವಿಕಲ ಇವ್ರಿಗೆ 1 ವೇಕೆನ್ಸಿ. ಟೋಟಲಾಗಿ ಎಷ್ಟಂದ್ರೆ 13 ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ. ಟೋಟಲಾಗಿ 13 ವೇಕೆನ್ಸಿ. ಮತ್ತು ಸ್ಟಾರ್ಟಿಂಗೇ ಹೇಳಿದಂತೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಆಗಿರ್ಬೇಕಂದ್ರೆ ಜಸ್ಟ್ ಇದಕ್ಕೆ SSLC ಕಂಪ್ಲೀಟ್ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ರೀತಿಯಾಗಿ ನಿಮಗೆ ಎಕ್ಸಾಮ್ ಇರೋಂಗಿಲ್ಲ. ಜಸ್ಟ್ ನೀವು 10th ಪಾಸ್ ಆಗಿತ್ತು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಬರೋದಾದರೆ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ಅಂದರೆ, ಇದಕ್ಕೆ 1:10 ಈಗ ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರಲ್ಲ ಅದರೊಳಗೆ ಒಂದು ಪೋಸ್ಟಿಗೆ 10 ಜನರನ್ನು ತೆಗೆದುಕೊಂಡು ಅವರಿಗೆ ಇಂಟರ್ವ್ಯೂ ಇರ್ತೈತಿ.
ಏನಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಸಂದರ್ಶನದಲ್ಲಿ ನಿಮ್ಗೆ 10 ಅಂಕಕ್ಕೆ ಸಂದರ್ಶನ ಇರ್ತೈತಿ. ಅದಕ್ಕೆ ನೀವು ಎಷ್ಟು ಅಂಕ ತೆಗೆದುಕೊಳ್ತೀರಿ ಅದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸೊ ಅದೇ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ವಯಸ್ಸಿನ ಮಿತಿ ಜಸ್ಟ್ ಇದಕ್ಕೆ 18 ವರ್ಷ. ಜಸ್ಟ್ ಇದಕ್ಕೆ 18 ವರ್ಷ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಸಾಮಾನ್ಯದವರಿಗೆ 35 ವರ್ಷ ತನಕ ಇದಿರ್ತೈತಿ. ಮತ್ತು ಏನಂದ್ರೆ ಪ್ಲಸ್ 5 ವರ್ಷ ಅಂದರೆ ನೀವು 40 ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 38 ಪ್ಲಸ್ 5 ವರ್ಷ ಅಂತ ಕೊಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ. ಈ ರೀತಿಯಾಗಿ ನಿಮ್ಗೆ ವಯಸ್ಸಲ್ಲಿ ಇದಿರ್ತೈತಿ. ಯಾರ್ದೆಲ್ಲ ಇದಕ್ಕೆ ಏನಂದ್ರೆ ಜಸ್ಟ್ ಏಜ್ 18 ಆಗಿರ್ತೈತಿ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನನ್ನ ಮೇನ್ ಸಜೆಷನ್ ಏನಪ್ಪ ಅಂತಂದ್ರೆ, ಈಗ ಪೋಸ್ಟ್ ಆಫೀಸ್ಗೆ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರ. ಅವ್ರದ್ದು 96 90 ಒಬ್ಬರದ್ದು 95 ಆದ್ರೂ ಕೂಡ ಈಗ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಬಂದಿಲ್ಲ. ಅಂಥ ಅಭ್ಯರ್ಥಿಗಳು ಏನು ಮಾಡ್ರಿ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದರೆ ಇದಕ್ಕೆ ಸೆಲೆಕ್ಟ್ ಆಗೋದು ಚಾನ್ಸಸ್ 100% ಇರ್ತೈತಿ. ಸೊ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇದ್ರ ಬಗ್ಗೆ ಏನಾದರೂ ಕೇಳೋತಾನೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಮತ್ತೇನು ಕೊಟ್ಟಾರಂದ್ರೆ, ಈಗ ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ, ಅಂದರೆ ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗತ್ತಿ. ಇಷ್ಟೇ ಮಾಹಿತಿ ಇದ್ದಿರ್ತೈತಿ ಇದ್ರೊಳಗೆ. ಏನಂದ್ರೆ ಸಿಂಪಲ್ಲಾಗಿ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ಜಸ್ಟ್ ಇದಕ್ಕೆ 10ನೇ ತರಗತಿ ಇದಕ್ಕೆ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪೋಸ್ಟ್ ಯಾವುದು ಸೇವಕ ಪೋಸ್ಟ ಮತ್ತು ನೇರ ನೇಮಕಾತಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಲ್ಲ. 10% ಮೇಲೆ ಸೆಲೆಕ್ಷನ್ ಇರ್ತೈತಿ. ಈಗ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಪರ್ಸೆಂಟೇಜ್ ಒಳಗೆ 1:10 ಅಂತೆ ಇಂಟರ್ವ್ಯೂ ಕರೀತಾರೆ. ಇದಕ್ಕೆ ಒಂದು ಹುದ್ದೆಗೆ 10 ವಿದ್ಯಾರ್ಥಿಗಳನ್ನ ಈಗ ಸೆಲೆಕ್ಟ್ ಮಾಡಿರ್ತಾರೆ. ಅದರೊಳಗೆ 10 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಇರ್ತೈತಿ. ಅದರೊಳಗೆ ನಿಮ್ಮದು ಯಾರು ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಿರ್ತೀರಿ ಅಂಥ ವಿದ್ಯಾರ್ಥಿಗಳನ್ನ ಡೈರೆಕ್ಟ್ ಸೆಲೆಕ್ಟ್ ಮಾಡ್ಕೋತಾರೆ. ಈ ರೀತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿರ್ತಾರೆ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದೇನು PDF ಇಲ್ಲ, ಈ PDF ವಿತ್ ಇದ್ರ ಜೊತೆಗೆ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರುತ್ತೆ ನೋಡಿರಿ. ಯಾರಿಗೆ ಅಪ್ಲಿಕೇಶನ್ ಹಾಕುವಂಥದ್ದು ಇಂಟ್ರೆಸ್ಟ್ ಐತಿ ಅಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ.